ಮೈಕ್ ಕೈಯಲ್ಲಿ ಸಿಕ್ಕಿದ್ರೆ ಬೊಬ್ಬೆ ಆಗ್ತಿತ್ತು. 4 ಮಕ್ಕಳಲ್ಲ, ನೀವು 12 ಮಕ್ಕಳು ಹುಟ್ಟಿಸಿ, 6 ಮಕ್ಕಳು ಹುಟ್ಟಿಸಿ, 7 ಮಕ್ಕಳು ಹುಟ್ಟಿಸಿ ಹೇಳುವವರು ಹೇಳ್ತಾರಲ್ಲ ವೇದಿಕೆಯಲ್ಲಿ, ಅವರದಕ್ಕೇನು ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ ಅವರು. ಈಗ ಆಗುದಿಲ್ಲಂತೆ, ಪ್ರಾಯ ಆಯ್ತಂತೆ. ಅದೇ ಪ್ರಕೃತಿ ಸಹಜ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬೊಬ್ಬೆ ಆಗ್ತಾನೆ 12 ಮಕ್ಕಳಾಗಲಿ ಹೇಳಿ, ಇವನಿಗೆ ಎಲ್ಲಿ ಮಕ್ಕಳಾಗಿದೆ ಇರ್ಬೋದು, ಇಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ವೈಯಕ್ತಿಕ ನನಗೆ ಎಂತೊಂದು ಗೊತ್ತುಂಟು ಆ ವ್ಯಕ್ತಿದು ಇದೆ ಅಂತ ಹೇಳಿದ್ರೆ ಕೇಸ್ ಮಾಡ್ತಾರೆ. ಯಾರು ಯಾರಾದ್ರು. ಹೌದು, ನಾವು ಹಿಂದುತ್ವ ಅಲ್ಲ, ನಾವು ಹಿಂದೂಗಳು. ನಾವು ಹಿಂದೂ, ನಮ್ಮ ತಂದೆ ತಾಯಿಯವರು ಅವರು ಉಳಿಸಿಕೊಂಡು ಬಂದಿದ್ದಾರೆ. ಎಂತೆಂಥ ಮೊಘಲರ ಆಕ್ರಮಣ ಆಗಿದೆ, ಎಂತೆಂಥ ಆಗಿದೆ, ಈಗ ಸಹ ನಾವು ನಮ್ಮ ಹಿರಿಯರು ನಮಗೆ ಉಳಿಸಿಕೊಂಡು ಬಂದಿದ್ದಾರೆ ಇದೇ ಧರ್ಮದಲ್ಲಿ. ನಮಗೆ ಇವರು ಯಾರು, ಇವರಿಂದ ಎಂತ ಉಳಿಸ್ಲಿಕ್ಕೆ ಆಗ್ಲಿಕ್ಕೆ ಉಂಟು. ಇವರ ಸರಿ ನಾಯಕರ ಮಕ್ಕಳೆಲ್ಲ ಬೇರೆಗಳ ಒಟ್ಟಿಗೆ ಮದುವೆ ಆದವರು. ನಾವು ಚಿಲ್ಲರೆ ಬುದ್ಧಿ, ನಮ್ಗೆ ಏನು ಗೊತ್ತಿಲ್ಲದ ಟೈಮ್ ಒಟ್ಟಿಗೆ ಇವರೊಟ್ಟಿಗೆ ಪಟ್ಟಿಂಗರೊಟ್ಟಿಗೆ ಸೇರಿದಲ್ಲದೆ ಬೇರೆ ನಮ್ಗೆ ಅಗತ್ಯ ಇರಲಿಲ್ಲ. ಇಲ್ಲಿ ಗಲಾಟೆಗೆ ಮಾತ್ರ ಬಿಜೆಪಿ ಬಜರಂಗ ದಳ ಹಿಂದೂ ಸಂಘಟನೆ ಕಾರ್ಯಕರ್ತರು ಬೇಕಾ ಗಲಾಟೆಗೆ? ಯಾಕೆ ಗೋವಿನ ಬಗ್ಗೆ ಬಿಜೆಪಿಯವರು ಬಂದು ರೋಡಿಗೆ ಬಂದು ಯಾಕೆ ಇಳಿಯುವುದಿಲ್ಲ? ಅಲ್ಲಿ ಬಿಜೆಪಿ ಇವರೇ ಹೋಗ್ಬೇಕು, ಯಾರು ಬಜರಂಗ ದಳದ ಕಾರ್ಯಕರ್ತರು ಹೋಗ್ಬೇಕು, ಅಲ್ಲಿವರು ಯಾರು ಬರುವುದಿಲ್ಲ. ಹಾಗಾದ್ರೆ ಸಾಯ್ಬೇಕಾ? ಕೆಳಮಟ್ಟದ ಹುಡುಗರನ್ನು ಲಗಡಿ ತೆಗಿಲಿಕ್ಕೆ ಬಳಸುವುದಲ್ಲದೆ ಬೇರೆ ಏನು ಅಲ್ಲ. ಅದು ಈ ಪೆದ್ದಗಳಿಗೆ ಮಂಡೆಗೆ ಹೋಗ್ಬೇಕು. ಇಲ್ಲಿಂದ ಇಲ್ಲಿ ನಾಮ ಹಾಕಿದ ಕೂಡಲೇ ಇವರು ನಾವು ಜೈ ಶ್ರೀರಾಮ್ ಹೇಳಿ ಬೊಬ್ಬೆ ಬಡಿತಾರಂದ್ರೆ ಇವರ ಮಾತು ಕೇಳಿ ಇವರು ಸಹ ಒಂದು ದಿನ ದಾರಿಯಲ್ಲಿ ಬೀಳ್ಲಿಕ್ಕೆ ಉಂಟು. ಈ ಹುಡುಗರು, ನೀವು ಎಜುಕೇಶನ್ ಆಗಬೇಕು, ನಿಮ್ಮ ಮನೆ ಗಟ್ಟಿ ಆಗಬೇಕು, ನಿಮ್ಮ ಸಂಸಾರ ಸುಖದಲ್ಲಿ ಇರಬೇಕಾ, ಇವರ ಸಾಹಸ ಬಿಡಬೇಕು. ನೇತ್ರಾವತಿ ನದಿಯಲ್ಲಿ ಅಸಹಜವಾಗಿ ಸತ್ತವರು, ಕಾಲು ಜಾರಿ ಹಾರಿ ಸತ್ತವರ ಹೆಣವನ್ನೆಲ್ಲ ಸ್ಮಶಾನದಲ್ಲಿ ಉಳ್ಬೇಕಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಇರುವಂತ ರಕ್ಷಿತ ಅರಣ್ಯದಲ್ಲಿ ಅಂದ್ರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಎಲ್ಲ ಹೂತಾಕಿದ್ದಾರೆ. ಇದು ಸರಿಯಾ ತಪ್ಪ? ಇದು ತಪ್ಪೇ ಅಲ್ಲ. ನೀವು ಹೇಳಿದ ಪ್ರಕಾರ ಅಲ್ಲಿ ಕಾಲು ಜಾರಿ ಬಿದ್ದದು, ಅವ್ರದ್ದು ಯಾರ್ದು ಹೆಸರಿಲ್ಲ, ಅಪರಿಚಿತರು. ಹಾಗೆಳುವಾಗ ಲೆಕ್ಕದಲ್ಲಿ ಅದು ಅನೌನ್ಸ್ಮೆಂಟ್ ಆಗ್ತದೆ, ಪೇಪರಲ್ಲಿ ಫೋಟೋ ಎಲ್ಲ ಬರ್ತದೆ, ಪೋಸ್ಟ್ ಮಾರ್ಟಮ್ ಆಗ್ತದೆ. ಇದೆಲ್ಲ ಅಲ್ಲಿ ಎಲ್ಲಿ ರೂಮ್ ಮಾಡಿದ್ದಾರೆ ಅದೆಲ್ಲ ಎನ್ಕ್ವೈರಿ ಆಗ್ತದೆ. ಆದರೆ ಯಾವುದಿಲ್ಲ ಹೇಳಿದ್ರೆ ಅದೇ ಅಲ್ಲ ಸರ್, ನ್ಯಾಯ ಇಲ್ಲ ಹೇಳುವಂಥದ್ದು ಅದೇ ಕಾಣುವುದಿಲ್ವಾ? ಯಾರು ಮಾಡ್ಬೇಕು ಕೆಲಸ, ಯಾರು ಮಾಡ್ಬೇಕು, ಅದು ಡಿಪಾರ್ಟ್ಮೆಂಟ್ ಮಾಡಬೇಕಾದದ್ದು ಸರ್. ಇದೆಲ್ಲ ಅರಣ್ಯ ಪ್ರದೇಶದಲ್ಲಿ ಹೂತಾಕಿರೋದೇ ತಪ್ಪು. ಇದೆಲ್ಲ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ನನಗೆ ಜಾಸ್ತಿ, ನಾನು ಧರ್ಮಸ್ಥಳದ ಬಗ್ಗೆ ಜಾಸ್ತಿ ಹೇಳಿಕೆ ಸಹ ನನಗೆ ಬರುವುದಿಲ್ಲ. ಯಾಕಂದ್ರೆ ಸಾಮಾನ್ಯ ಪ್ರಶ್ನೆ ಹೇಳಿದಕ್ಕೆ ಹೇಳ್ಬೋದು. ಯಾಕಂದ್ರೆ ಅದು ಕಾನೂನು ಕ್ರಮದಲ್ಲಿ ತಗೊಳ್ಳಿಲ್ಲ. ಅಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು, ಫೋಟೋ ಅನೌನ್ಸ್ಮೆಂಟ್ ಮಾಡಬೇಕು, ಮತ್ತು ಮಾಜರಲ್ಲಿ ಇದು ಮೋರ್ಚರಲ್ಲಿ ಇಟ್ಟಿದ್ದಾರೊಂದು ಹೇಳಬೇಕು. ಇದೆಲ್ಲ ಗುರ್ತು ಬಂದು ಯಾರೋ ವಿಚಾರಿಸಿ ಹೋಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಆಗದೆ ಒಂದೇ ದಿವಸದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಒಂದೇ ದಿವಸದಲ್ಲಿ ಹೂತು ಹಾಕಿದ್ದಾರೆ. ಏನು ಅಡ್ವರ್ಟೈಸ್ಮೆಂಟ್ ಯಾವುದು ಪ್ರಕಟಣೆ ಏನು ಕೊಡದೆ ಎಲ್ಲ ಆಗಿದೆ ಹೇಳುವಾಗ ಇದಕ್ಕಿಂತ ಬೇರೆ ಯಾವುದು ಬೇಕು ಸರ್? ಇದು ಎಂಥದೋ ಒಂದು ಮೋಸ ಅಂದ ಆಗುದಿಲ್ವಾ ನಿಮಗೆ? ಇದು ಎಂಥದೋ ಒಂದು ವರ್ಗ ಇದರಲ್ಲಿ ಎಂಥದೋ ಆಟ ಆಡ್ತದದ್ದು. ನಾನು ಯಾವುದು ನೋಡಲಿಲ್ಲ, ಯಾವುದು ದೃಷ್ಟಿಪೂರ್ವಕವಾಗಿ ನಾನು ನೋಡಲಿಲ್ಲ, ಕೇಳಿದ್ದೇನೆ ಎಲ್ಲ. ಇದು ಸರಿ ಅಲ್ಲ ಹೇಳುವಂಥದ್ದು ನಾವು ಒಪ್ಪಬೇಕಲ್ಲ ಸರ್? ಅದೇ ಸರಿ ಹೇಳುವಂಥದ್ದಷ್ಟು ಮೂರ್ಖರು ನಾವಲ್ಲ. ಪಂಚಾಯತ್ನವರು ಕೊಟ್ಟಿರುವಂಥ ದಾಖಲೆ ಉಂಟು. ಮತ್ತು ಇದೆಲ್ಲ ನೋಡುವಾಗ ಯಾಕೆ ಇಷ್ಟು ಎಲ್ಲ ಡಾಕ್ಯುಮೆಂಟ್ ಕನ್ನಡಿಕ ಇಷ್ಟು ಇರುವಾಗ ಪುನಃ ಯಾಕೆ ಸರ್ ಮುಖ ನಾವು ಕೈ ಇನ್ನೊಬ್ಬರಿಗೆ ತೋರಿಸಿ? ಇದು ತಪ್ಪು. ಅಲ್ಲಿದ್ದು ಯಾವುದೇ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಎಂತ ಒಂದು ಮಾತಾಡೋದು, ಅಲ್ಲಿ ಅವರದ್ದು ವಿಷಯದಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಷ್ಟು ಸಹಕಾರ ಕೊಟ್ಟವರು ನಮ್ಮವರು, ಧೈರ್ಯ ಕೊಟ್ಟವರೇ ನಮ್ಮವರು. ಎಲ್ಲಿ ಮಾತಾಡ್ತೀರಿ? ಯಾರಿಗೆ ಮಾತಾಡೋ ಪರಿಸ್ಥಿತಿ ಇಲ್ಲ. ಕೆಲವರು ಮೇಲಿನಿಂದ ಆರ್ಡರ್ ಬಂದಿದ್ದ ನಾವು ಹೋಗಿ ಪ್ರತಿಭಟನೆ ಮಾಡ್ಬೇಕು ಹೇಳುದು. ನನ್ನ ಹತ್ರ ಬಿಜೆಪಿಯವರು ಕೆಲವು ನನ್ನ ಆತ್ಮೀಯರು ಈಗಲೂ ಇದ್ದಾರೆ. ನಮ್ಮ ಹತ್ರ ಈಗ ಸಹ ಒಡನಾಟ ಒಳ್ಳೆದುಂಟು. ಕೆಲವು ನಾಯಕರದೆಲ್ಲ ಕೆಲವರು ಹೇಳ್ತಾರೆ, ದಾದ ಮಲ್ಪುನು ಹೇಳಿ ಎಂತ ಮಾಡೋದು ಮಾರಾಯ, ನಮಗೆ ಎದುರು ಬೀಳಲಿಕ್ಕೆ ಸಲ್ಲ, ಹಿಂದೆ ಹೋಗ್ಲಿಕ್ಕೆ ಸಲ್ಲ ಅಂತ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಾರೆ. ಅಷ್ಟೇ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳುವುದಿಲ್ಲ. ಮತ್ತು ಜಾಸ್ತಿ ನಮಗೆ ಸಹ ಅಧಿಕ ಪ್ರಸಂಗ ಅದರದ ಬಗ್ಗೆ ನಾವು ಹೋಗುವುದಿಲ್ಲ. ಯಾಕಂದರೆ ನಾವೇನು ಧರ್ಮಸ್ಥಳಕ್ಕೆ ಏನು ಅಲ್ಲಿದು ಪರಮ ಭಕ್ತರು ಸಹ ಅಲ್ಲ. ನಾನು ಹೇಳ್ತೇನೆ, ನಾನು ಅಲ್ಲಿದು ಪರಮ ಭಕ್ತ ಹೇಳುವಂಥದ್ದಲ್ಲ. ನಾನು ಮಂಜುನಾಥ ಸ್ವಾಮಿ ಎಲ್ಲ ಕಡೆಯಲ್ಲಿದ್ದಾರೆ ಅಷ್ಟೇ ಹೇಳಿ. ಕೆಲವರು ಮಂಡ್ಯ ಗೀಸಲಿಕ್ಕೆಲ್ಲ ಹೋಗ್ತಾರೆ, ಅಂಥದ್ದೆಲ್ಲ ಆ ನಮ್ಮನೆದು ಭಕ್ತಿ ನನ್ನ ಹತ್ರ ಸಹ ಇಲ್ಲ. ಮೊದಲಿಂದ ನಮ್ಮ ಮನೆಯಲ್ಲಿ ಅದರ ಹೆಸರು ತೆಗಿಲಿಕ್ಕೆ ಇಲ್ಲ ಹೇಳ್ತಾರೆ. ಮತ್ತು ನಾನು ಒಂದೊಂದೇ ನೋಡಿದೆ ವ್ಯವಹಾರ ಎಲ್ಲ ನನಗೆ ಸಹ ಗೊತ್ತಾಗ ಪರಿಸರದೆಲ್ಲ ಹುಡುಗರು ನಮ್ಮ ಜೊತೆಯಲ್ಲಿರುವವರು. ಅಲ್ಲಿ ಬಜರಂಗ ದಳನ ಸ್ಥಾಪನೆ ಮಾಡಿದೆ ನಾನೇ. ಎಲ್ಲಿ
ಧರ್ಮಸ್ಥಳದಲ್ಲಿ ಬಜರಂಗ ದಳ ಸ್ಥಾಪನೆ ಮಾಡಿದ ಆಗ ಶಶಿ ಮತ್ತು ಪಬ್ಬರ್ ಹೇಳಿದ್ದಾರೆ, ಅಲ್ಲಿ ಅಂಗಡಿ ಉಂಟು ಅವರದು. ಅವರು ಈ ಸೌಜನ್ಯನ ಹೋರಾಟ ಎದುರು ಸೈಡಲ್ಲಿ ಅವಿದ ಅಖಿಲೇಶ್ ಹೇಳಿ ಹುಡುಗ ಮತ್ತು ಪ್ರವೀಣ ರಿಕ್ಷಾ ಬಿಡ್ತಾನ ಅವರು ಮತ್ತು ಭಾಸ್ಕರ್ ಇಲ್ಲ, ಭಾಸ್ಕರ್ ಮೊನ್ನೆ ಬಂದ, ಅವನು ಗುರ್ತ ನಂಗಿಲ್ಲ ಭಾಸ್ಕರ್ ಅಂತ. ಮತ್ತು ಒಂದ್ ದಿವಸ ಸಿಕ್ಕಿದಾಗ ಪ್ರೇರಣ್ಣ ಹೇಳಿ ನಂಗೆ ಮಾತಾಡಿದ್ರು. ಭಾಸ್ಕರ್ ನಾವಿರುವಾಗೆಲ್ಲ ಇರಲಿಲ್ಲ ಅವರು. ಮತ್ತು ನಾಗೇಂದ್ರ, ಸಂತೋಷ್ ಹೇಳಿ ಲಾಂಡ್ರಿ ಅಂಗಡಿಯಲ್ಲೇ ಇತ್ತು ಸಂತೋಷ್, ಮತ್ತು ರಕ್ಷಿತ್ ಭಂಡಾರಿ ಮತ್ತು ಪುನೀತ್ ಮತ್ತು ಅಲ್ಲಿದ್ದು ಪ್ರಸಾದ್ ಉಜಿರೆ ಹೇಳಿ ಅವ ಮೆಡಿಕಲ್ ರೆಪ್ ಎಲ್ಲ ಆಗಿದ್ದದು. ಆ ಹುಡುಗರು ಎಷ್ಟು ಹುಡುಗರು ಇದ್ರು ಸರ್, ನಮ್ದು ಧರ್ಮಸ್ಥಳದೊಳಗೆ ಇದ್ದದ್ದು ಹುಡುಗರು. ಆಗ ಅವ್ರು ಕೆಲವು ವಿಷಯ ಬೊರ್ಚಿ ವಾಲ್ಕೆರೆ ಹೇಳ್ತಿದ್ರು, ಕೆಲವರು ಹೇಳ್ತಾರೆ ಬೊರ್ಚಿ ವಾಲ್ಕೆರೆ ಅಂತ ವಿಷಯ ಬರ್ತಿ ನಮ್ಮ ಇಂಚೆನೆ ಹೇಳ್ತಾರೆ. ಹಾಗೆ ನಾವು ಸಂಘಟನೆಯಲ್ಲಿ ಇತ್ತು, ಅಲ್ಲಿ ಫ್ಲಾಗ್ ಹಾಕ್ಲಿಕ್ಕೆ ಬಿಡುವುದಿಲ್ಲ ಅದೆಲ್ಲ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಅಲ್ಲಿ ಫ್ಲಾಗ್ ಹಾಕುವ ಕ್ರಮ ಇರಲಿಲ್ಲ. ಅಲ್ಲಿ ಕ್ರಮ ಅಂದರೆ ನಮಗಂತೂ ಆ ಚಟುವಟಿಕೆಯಲ್ಲಿ ಫ್ಲಾಗ್ ಹಾಕಿ ನಾವು ಒಂದು ಶಾಖೆ ಮಾಡೋದಲ್ಲ, ಧ್ವಜ ಕಂಬ ಇಟ್ಟು ಅಲ್ಲಿ ಇದು ಮಾಡಲಿಕ್ಕೆ. ನಾವಲ್ಲಿ ಹೋಗ್ತೇವೆ, ಅಲ್ಲಿ ಹೆಲಿಪ್ಯಾಡ್ ಇತ್ತು, ಅಲ್ಲಿ ಒಂದು ಹೆಲಿಪ್ಯಾಡ್ ಹೇಳಿತ್ತು, ಅಲ್ಲಿ ಹೋಗಿ ಕೂತ್ಕೊಂಡು ನಾವೆಲ್ಲ ಹುಡುಗರು ಬೈಠಕ್ ಮಾಡ್ತಿದ್ದೆವು, ಎಲ್ಲ ಇತ್ತು ನಮ್ಮದು. ಸಂಘದಲ್ಲಿ ಶಾಖೆ ಮಾಡಿದ್ದೇನೆ, ಅಲ್ಲಿ ಸಹ ಉಜಿರೆಯಲ್ಲಿ ಮಾಡಿದ್ದೇನೆ, ಅಲ್ಲಿ ಮಾಡಿದ್ದೇನೆ. ಮತ್ತು ಇದೆಲ್ಲ ಆದ ಮೇಲೆ ಈಗ ಮತ್ತು ನಾನು ಸಂಘಟನೆ ಬಿಟ್ಟೆ ಹೊರತು ಹುಡುಗರೆಲ್ಲ ಒಳ್ಳೆ ಇದ್ದಾರಲ್ಲಿ ಈಗ ಸರ್. ಈಗ ಇದಕ್ಕೆಲ್ಲ ಅಂತ್ಯ ಯಾವಾಗ ಆಗ್ಬೋದು ಸರ್? ಧರ್ಮಸ್ಥಳದಲ್ಲಿ ಕೇಸರಿ ಧ್ವಜ ನನಗೆ ಗೊತ್ತಿಲ್ಲ ಸರ್, ಯಾವಾಗ ಏನು ಗೊತ್ತಿಲ್ಲ ಸರ್. ಮತ್ತೆ ಹಿಂದೂಗಳ ಉದ್ಧಾರ ಯಾವಾಗ ಆಗ್ಬೋದು? ಇನ್ನೊಂದು ಏನಾದ್ರೂ ಅಂಥದ್ದೇ ಕೊಲೆ ಎಲ್ಲ ಏನಾದರೂ ಆದರೆ ಪುನಃ ಏನಾದರೂ ಎದ್ದಿದ್ರೆ ಏನಾದರೂ ಇನ್ನೂ ಸಹ ಜೋರಾಗುವ ನಮ್ಮನೆ ಜನರು ಇನ್ನೂ ಸಹ ಕಣ್ಣು ಬಿಡಬೇಕಾದಿತ್ತು. ಇದೇ ತರ ಮಾಡಿ ಇದರಲ್ಲಿ ಏನು ನ್ಯಾಯ ಸಿಗ್ಲಿಲ್ಲದಿದ್ರೆ ಇನ್ನು ಮುಂದೆ ಇದೇ ತರ ಆಗುದಲ್ಲಿ ಮುಂದುವರಿತದೆ, ಜಾಸ್ತಿ ಆಗ್ತದೆ. ಯಾಕಂದ್ರೆ ಆಯ್ತಲ್ಲ, ಈ ಮಟ್ಟ ಮುಟ್ಟಿ ಆಯ್ತಲ್ಲ ಸರ್, ಎಲ್ಲಿ ತನಕ ಮುಟ್ಟಬೇಕು ಅಲ್ಲಿ ತನಕ ಮುಟ್ಟಿ ನೀನು ಏನು ಮಾಡಿದ್ರಿ, ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ ಹೇಳಿದ ಮೇಲೆ ಪುನಃ ಅದೇ ಆಗ್ಬೇಕಲ್ಲ. ಅಲ್ಲಿ ಹಿಂದೂಗಳಿಂದ ಬಿಜೆಪಿಯರಿಂದ ಸಾಧ್ಯ ಇಲ್ಲ, ಬಿಜೆಪಿ ಅವರಿಂದ ಮಾತ್ರ ಅಲ್ಲ, ಕಾಂಗ್ರೆಸ್ನವರಿಂದ ಸಹ ಸಾಧ್ಯ ಇಲ್ಲ. ಯಾಕಂದ್ರೆ ಇದರಲ್ಲಿ ಬಿಜೆಪಿ ಒಂದೇ ಅಲ್ಲ ಪಕ್ಷ, ಅದರಲ್ಲಿ ಕಾಂಗ್ರೆಸ್ ಪಕ್ಷ ಸಹ ಇನ್ವಾಲ್ವ್ಮೆಂಟ್ ಉಂಟು. ಅಲ್ಲ, ಹಿಂದುತ್ವ ಅಂತ ಹೇಳ್ಕೊಂಡು ಬಂದವರು ಬಿಜೆಪಿಯವರು. ಅಲ್ಲಿ ಇಷ್ಟೊಂದು ಸತ್ತವರೆಲ್ಲ ಹಿಂದೂಗಳು. ಸತ್ತ ಮೇಲೆ ಬಿಟ್ಟು ಬಿಡುವ ಸರ್, ಹೆಣ ಆಳುವಂಥದ್ದೊಂದಾಗ್ಲಿ, ಆ ಕ್ಷೇತ್ರ ಒಂದಾಗ್ಲಿ, ಒಂದು ರೇಪ್ ಒಂದಾಗ್ಲಿ, ನಾವು ಅದು ಹಂಚಿಕೊಳ್ಬಹುದು. ಅವಳು ಮುಸ್ಲಿಂ ಅವಳ ಎಂದು ಹೇಳಿ ಒಂದು ಹೆಣ್ಣು ಮಗಳೇ ಅಲ್ಲ. ಅದರಲ್ಲಿ ಖಾಲಿ ಬಿಜೆಪಿ ಅವ್ರದ್ದು ಪಾತ್ರ ಒಂದೇ ಅಲ್ಲ. ಬಿಜೆಪಿ ಅವರು ಅದು ಬಿಡು, ಅವರಿಗೆ ಅದು ನಾಚಿಗಿಲ್ಲದ ಕೆಲವರು ನಾಯಕರಿದ್ದಾರೆ. ಇಡೀ ಬಿಜೆಪಿಗಲ್ಲ, ಕೆಲವು ನಾಯಕರಿದ್ದಾರೆ ನಾಚಿಗೆ ಮಾನ ಮರ್ಯಾದೆ ಏನಿಲ್ಲ ಅವರಿಗೆ, ಅಂಥವರಿಂದ ಇಂಥದ್ದು ಈಗ ಆದದ್ದು. ಬೆಳ್ತಂಗಡಿಯಲ್ಲಿ ಸಭೆನೇ ಮಾಡಲಿಲ್ಲ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ದಿವಸ ಆದಾಗ. ಅಲ್ಲ, ನಾನು ಅಷ್ಟು ಡೀಪಾಗಿ ಅಂಥದ್ದು ಗೊತ್ತಿಲ್ಲ ನನಗೆ, ಆದರೆ ಇವರದ್ದು ಬಗ್ಗೆ ಹೇಳ್ಬೋದು ಅಷ್ಟೇ. ಅಲ್ಲ, 2 ತಿಂಗಳಲ್ಲಿ ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಹೇಳಿದವರು, ನಾನು ಆ ಥರ ಹೇಳಲೇ ಇಲ್ಲ ಅಂತ ಹೇಳಿದವರು ಮೋದಿಯನ್ನು ಕರ್ಕೊಂಡು ಹೋಗಿ ಸುಳ್ಳುಗಾರರು ಅವರು ಸುಳ್ಳುಗಾರರು. ಬೆಳ್ತಂಗಡಿಯಲ್ಲಿ ಸಭೆನೇ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಾನು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ನಾನು ಮೊದಲೊಮ್ಮೆ ಅವರಿಗೆ ಕೇಳಿದ್ದೇನೆ, ಪುನಃ ಅದೇ ನಾನು ರಿಪೀಟ್ ಮಾಡಿದಾಗೆ ಆಗ್ತದೆ. ನನಗೆ ಅಂಥದ್ದೆಲ್ಲ ಬೇಡ, ನಾನು ಗ್ರಜ್ಜಲ್ಲೇ ಮಾತಾಡ್ತೇನೆ. ಇದು ಈಗ ಸತ್ಯ ವಿಷಯ ಮಾತಾಡಿದ ಸಹ ನಮಿತ ಗ್ರಜ್ಜು ಉಂಟು, ನನಗೆ ಅವನ ಮೇಲೆ ಗ್ರಜ್ಜಿಲ್ಲ, ಅವ ಪ್ರಯೋಜನ ಇಲ್ಲ. ಅಂದರೆ ಧರ್ಮಸ್ಥಾಪನೆ ಆಗುವುದಿಲ್ಲ. ಧರ್ಮಸ್ಥಾಪನೆ ಸುಮ್ಮನೆ, ಅದು ಧರ್ಮಸ್ಥಾಪನೆ ಆಗುವಂಥದ್ದು ಹೇಳಿಕ್ಕೆ ಅಂಥ ಮಹಾಪುರುಷರು ಇನ್ನೂ ಸಹ ಬರಲಿಲ್ಲ ಧರ್ಮಸ್ಥಾಪನೆ ಮಾಡಲಿಕ್ಕೆ. ಕತೆಗಷ್ಟೇ ಸೀಮಿತ. ಯಾರೋ ಒಬ್ಬರು ದೊಡ್ಡ ಜನ ಬಂದಿದ್ದಾರೆ, ಇಲ್ಲಿ ಬೊಬ್ಬೆ ಹಾಕೋರಿದ್ದಾರೆ, ಅದಕ್ಕೆ ಧರ್ಮಸ್ಥಾಪನೆ ಅಲ್ಲ. ಕಪ್ಪುಹಣ ಬರ್ಬೋದು, ಅದು ರಾಮರಾಜ್ಯ ಸಹ ಆಗುದಲ್ಲ. ಕಪ್ಪುಹಣ ಎಲ್ಲಿ ಬಂದಿದೆ? ಅದೆಲ್ಲ ಬಿಡಿ, ಅದೆಲ್ಲ ಈಗ ಜನರಿಗೆ ಸಹ ಬೇಜಾರಾಗಿ ಹೋಗಿದೆ ಅದರದ್ದು ಬಗ್ಗೆ ಕೇಳಿ. ಅದಕ್ಕೆ ಬೇಕಾದಷ್ಟು ನ್ಯಾಯ ಕೊಡ್ತಾರೆ. ಗೋಹತ್ಯೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಈ 3 ಕಾಸಿನವರಿಂದ, ಮತ್ತೆ ಬಾಕಿದೆ ಅಂತ ನಾನು ಬಾಕಿ ಯಾವುದು ಮಾತಾಡೋದಿಲ್ಲ ಸರ್, ನಾನು ಈ ಬಾಕಿ ಯಾವುದು ಮಾತಾಡೋದಿಲ್ಲ. ಗೋಹತ್ಯೆ ನೀವು ಯಾವತ್ತು ನಿಲ್ಲಿಸುವುದಿಲ್ಲ. ಆದರೆ ಗೋಹತ್ಯೆ ನಿಲ್ಲಿಸಿದ್ರೆ ನೀವು ಯಾಕೆ ಜನರಿಗೆ ಹೇಳಿದ್ದು, ಯಾಕೆ ಜನರಿಗೆ ಮೋಸ ಮಾಡಿದ್ದು? ಈಗ ಸಾಧಾರಣ ಹುಡುಗರದ್ದು ದಾರಿ ತಪ್ಪಿದೆ, ದನ ಸಾಗಾಟದ ಕೇಜಿನ ಮೇಲೆ ಹುಡುಗರದ್ದು ದಾರಿ ತಪ್ಪಿದೆಲ್ಲ, ಕೇಜೆಲ್ಲ ಬಿದ್ದದ್ದು ಎಲ್ಲ ಅಲ್ಲಿಂದ ಶುರು ಆಯ್ತಲ್ಲ. ಎಷ್ಟೋ ಜನರು ಈಗ ಸ್ವಲ್ಪ ಕೆಲಸ ಇಲ್ಲದಿದ್ದಾರೆ ಅಲ್ಲ, ಈಗ ಪ್ರಾಯ ಆಯ್ತು ಎಲ್ಲರಿಗೆ, ಇನ್ನೆಂತ ಕೆಲಸ ಆಗುದು? ನಮ್ಮ ಟೈಮಲ್ಲಿ ಇದ್ದವರಿಗೆ ಪ್ರಾಯ ಆಗಲಿಲ್ಲ. ಈಗ ಪ್ರಕಾಶ್ ಶೆಟ್ಟಿ ಅವರ ಗೋಆಶ್ರಮಕ್ಕೆ ಏನಾದರೂ ಸಹಾಯ ಮಾಡಿದ್ರೆ ಮರ್ಯಾದೆ ಸ್ವಲ್ಪ ಉಳಿಬಹುದು ಅಂತ ಅನಿಸಿಕೆ. ಅದೇ ನನಗೆ ಪ್ರಕಾಶ್ ಶೆಟ್ಟಿ ಅವ್ರದಕ್ಕೆ ಅವರು ಕೊಟ್ಟು ಮರ್ಯಾದೆ ಉಳಿಸುವಂಥದ್ದು ಅದರಲ್ಲಿ ಅವ್ರದ್ದು ಉಳಿಯುವುದಿಲ್ಲ ಸರ್. ಪ್ರಕಾಶ್ ಶೆಟ್ಟಿ ಗೋಶಾಲೆ ಕಟ್ತಾರೆ, ಅದಕ್ಕೆ ಅವ್ರು ಹಣ ಕೊಡ್ತಾರೆ, ಅದರಲ್ಲಿ ಅವ್ರದ್ದು ಮಾಡಿದ ಕರ್ಮ ಹೋಗ್ತದೆ ಹೇಳಿದರೆ ಅದು ಸುಮ್ಮನೆ. ಪ್ರಕಾಶ್ ಶೆಟ್ಟಿ ಮಾಡಿದ್ದಾರೆ, ಅದು ಪ್ರಕಾಶ್ ಶೆಟ್ಟಿಗೆ ಅಷ್ಟು ಹಾಳು ಮಾಡಿದಾರಲ್ಲ. ಒಮ್ಮೆ ಪ್ರಕಾಶ್ ಶೆಟ್ಟಿ ಅವ್ರದ್ದು ಇಡೀ ಬಿಲ್ಡಿಂಗ್ ಎಲ್ಲ ದನ ನಿಲ್ಲದಾಗೆಲ್ಲ ಮಾಡಿ ಒಂದು ತೊಂದರೆ ಕೊಟ್ಟಿದ್ದಾರೆ, ಹೌದಲ್ಲ? ಪುನಃ ಪ್ರಕಾಶ್ ಶೆಟ್ಟಿ ಅವ್ರದ್ದು ಬಗ್ಗೆ ಅವರು ಅಪೇಕ್ಷೆ ಮಾಡೋದೇ ತಪ್ಪಲ್ಲ ಅವ್ರ ಹತ್ರ.
ಕೇಳುವುದೇ ತಪ್ಪು ಅಂತ ಹೇಳಿ ಕೇಳುದೇ ತಪ್ಪಲ್ಲ ಅವ್ರ ಹತ್ರ. ಅವರಾಗೆ ಬರಬೇಕಿತ್ತು. ಅಲ್ಲ, ಕೇಳುದಾದ್ರೆ ಇದ್ರ ಮೊದಲು ಹೋಗಿ ಅವ್ರ ಹತ್ರ ಹೋಗಿ ಬಟ್ಟಲು ಹಿಡ್ಕೊಂಡು ಹೋಗ್ಬೋದಿತ್ತಲ್ಲ. ಪ್ರಕಾಶ್ ಶೆಟ್ಟಿಗೆ ಸಹ BJP ಅವರು ತೆಗೆದಿದ್ದಾರೆ, ನಮ್ದು ನೀವು ತೆಗೆದಿದ್ದಾರೆ ಅಣ್ಣ, ನೀವು ನಮಗೆ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ ಹೇಳಿ ಪ್ರಕಾಶ್ ಶೆಟ್ಟಿ ಅವ್ರ ಹತ್ರ ಹೋಗ್ಬೋದಿತ್ತಲ್ಲ. ಪ್ರಕಾಶ್ ಶೆಟ್ಟಿ ಹೋಗ್ಲಿಲ್ಲ, ಯಾಕಂದ್ರೆ ಅವರು ಅನ್ಫಿಟ್ ಅಂತ ಗೊತ್ತಾಗಿದೆ ಅವನಿಗೆ. ಪ್ರಕಾಶ್ ಶೆಟ್ಟಿ ಇಲ್ಲದಿದ್ರೆ ಬೊಂಬಾಯಿದು ಆ ವ್ಯಕ್ತಿ ಇದ್ದಾರಲ್ಲ, ಯಾರು ಸುರೇಶ್, AD ಸುರೇಶ್ ಬೊಂಬಾಯಿ ಅವರು ಮನುಷ್ಯ ಆ ವ್ಯಕ್ತಿ, ಅವರಿಗೆ ಹೋಗಿ ಮತ್ತು ರವಿ ಅಣ್ಣಪ್ಪ ಸ್ವಾಮಿ ಅವರೆಲ್ಲ ಒಟ್ಟಾಗಿ ಏನೋ ಕೈಕಾಲು ಬಡಿತಾ ಇದ್ದಾರೆ. ಅವರಿಗೆ ಅಣ್ಣಪ್ಪ ಸ್ವಾಮಿಗಾಗಲೇ BJP ಅವ್ರದ್ದೆಲ್ಲ ಅವರ ಕೆಲಸ ಮಾಡಲಿಲ್ಲವ? ಅಣ್ಣಪ್ಪ ಸ್ವಾಮಿ ಬಂದದಲ್ಲಿ BJP ಅವರ ವರ್ಗ ಕೆಲಸದಿಂದಲೇ ಬಂದದ್ದು. ಅಣ್ಣಪ್ಪ ಸ್ವಾಮಿ ಅವನಷ್ಟಕ್ಕೆ ದುಡ್ಕೊಂಡಿದ್ದವ. ಇಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಕಾರಣ ಇದೆಯಲ್ಲ, ಸಂಘಟನೆ ಅಲ್ಲ. ಅವನಿಗೆ ಅದು ಪಾಪದ ಪ್ರಜ್ಞೆ ಅವನಿಗೆ ಬಂದಿದೆ. ನಾವು ದನಕ್ಕೆ ಇನ್ನು ಉಳಿಸಬೇಕು, ಇಲ್ಲದಿದ್ದರೆ ನಮಗೆ ಸರಿ ಅಲ್ಲ. ನಾವು ದನದ ಬಗ್ಗೆ ಹೋರಾಟ ಮಾಡಿದ್ದೇವೆ ಹೇಳಿ ಅವರಿಗೆ ಪಾಪ ಪ್ರಜ್ಞೆ ಬಂದಿದೆ, ಅವರೊಳಗೆ ಹೋಗ್ತಾರೆ, ಅದು ಮಾಡ್ತಾ ಇದ್ದಾರೆ. ಈಗ ಅದು ಪಾಪ ಪ್ರಜ್ಞೆ ಇವರಿಗೆ ಬರುವುದಿಲ್ಲ, BJP ಅವರಿಗೆ ಬರುವುದಿಲ್ಲ, ಖಂಡಿತ ಬರುವುದಿಲ್ಲ. ಯಾಕಂದ್ರೆ ಅವರ ಎಜೆಂಡವೇ ಅದು. ದನದಿಂದ ನಾವು ಹೆಸರಲ್ಲಿ ಓಟ್ ತಗೊಳ್ಬೇಕು, ಹಿಂದೂ ಮುಸ್ಲಿಂ ಹೆಸರಲ್ಲಿ ನಾವು ಓಟ್ ತಗೊಳ್ಬೇಕು, ಯಾರಾದರೂ ಒಬ್ಬ ಸತ್ತರೆ ಅವನ ಹೆಣದ ಮೇಲೆ ನಾವು ಓಟ್ ತಗೊಳ್ಬೇಕು ಹೇಳಿ ಅವರದ್ದು ಉದ್ದೇಶ ಅದು. ಅವರಿದು ಇದಕ್ಕೆಲ್ಲ ಬರುವುದಿಲ್ಲ. ಯಾಕೆ ಭಾಷಣ ಮಾಡೋರು ಯಾಕೆ ಈಗ ಕಾಣುವುದಿಲ್ಲ? ನಾನು ಕೇಳೋದು ಅದು. ಮೈಕ್ ಕೈಯಲ್ಲಿ ಸಿಕ್ಕಿದ್ರೆ ಬೊಬ್ಬೆ ಆಗ್ತಿತ್ತು. 4 ಮಕ್ಕಳಲ್ಲ, ನೀವು 12 ಮಕ್ಕಳು ಹುಟ್ಟಿಸಿ, 20 ಮಕ್ಕಳು ಹುಟ್ಟಿಸಿ, 12 ಮಕ್ಕಳು ಹುಟ್ಟಿಸಿ, 6 ಮಕ್ಕಳು ಹುಟ್ಟಿಸಿ, 7 ಮಕ್ಕಳು ಹುಟ್ಟಿಸಿ ಹೇಳುವವರು ಹೇಳ್ತಾರಲ್ಲ ವೇದಿಕೆಯಲ್ಲಿ, ಅವರದಕ್ಕೇನು ರಬ್ಬರ್ ಬ್ಯಾಂಡ್ ಹಾಕಿದಾರ ಅವರು? ಅಲ್ಲ, ಅವರದು ಎಂತ ಮಕ್ಕಳಾಗುವುದೇನಾದರೂ ಆಪರೇಷನ್ ಮಾಡಿದಾರ? ಇವರು ಊರಿನವರಿಗೆ ಎಂತ ಹೇಳುದು? ಪಟ್ಟಿಂಗರು ಯಾರ್ಯಾರಿಗೆ ಎಷ್ಟೆಷ್ಟು ಅವರ ಅನುಕೂಲದಲ್ಲಿ ಎಷ್ಟೆಷ್ಟು ಮಕ್ಕಳು ಮಾಡಬೇಕಂದ್ರೆ ಅವರಿಗೆ ಗೊತ್ತುಂಟು. ಈ 3 ಕಾಸಿನವ್ರು ಎಂತ ಹೇಳುದು? ಇವರೆಲ್ಲಾದ್ರೂ 12 ಮಕ್ಕಳು ಎತ್ತಿದ್ರೆ ಇವರು ಹೇಳ್ಬೋದು ನಾನು 12 ಎತ್ತಿದ್ದೇನೆ ಹೇಳಿ. ಇವರು ಒಂದೊಂದು ಎತ್ತಿದವರು ಇವರೆಲ್ಲ ಹೇಳ್ತಾರೆ 12 ಎತ್ತಬೇಕು ಹೇಳಿ. ಇವರಿಗೆ ಬೇಡಾದದ್ದು ಬ್ಲ್ಯಾಕ್ ಮನಿ, ಆ ಮನಿ, ಈ ಮನಿ, ಅಲ್ಲಿ ಗೋಶಾಲೆ, ಇಲ್ಲಿ ಶಾಲೆ, ಅದು ಇದೆಲ್ಲ ಮಾಡಿ ದುಡ್ಡುಂಟು ಇವರ ಹತ್ರ. ಈಗ ಆಗುದಿಲ್ಲಂತೆ, ಪ್ರಾಯ ಆಯ್ತಂತೆ. ಅದೇ ಪ್ರಕೃತಿ ಸಹಜ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಪ್ರಾಯ ಆದ್ರೆ. ಅಲ್ಲ, ಇವರಿಗೆ ಹೇಳ್ಬೇಕಲ್ಲ ಸರ್. ಇವರೆಲ್ಲ 12 ಮಕ್ಕಳು, 3 ಮಕ್ಕಳು ಅದೆಲ್ಲ ಇವ್ರು ತೋರಿಸ್ಬೇಕಿತ್ತಲ್ಲ. ಒಬ್ಬರಿಗೆ ಸಹ ಮದುವೆ ಆಗಿದೆ, ಇಲ್ಲಿ ಬೊಬ್ಬೆ ಆಗ್ತಾನೆ 12 ಮಕ್ಕಳಾಗ್ಲಿ ಹೇಳಿ. ಇವನಿಗೆ ಎಲ್ಲಿ ಮಕ್ಕಳಾಗಿದೆ? ಇರ್ಬೋದು, ಇಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ವೈಯಕ್ತಿಕ ನನಗೆ ಎಂತೊಂದು ಗೊತ್ತುಂಟು ಆ ವ್ಯಕ್ತಿದು. ಇದೆ ಅಂತ ಹೇಳಿದ್ರೆ ಕೇಸ್ ಮಾಡ್ತಾರೆ. ಯಾರಾದ್ರೂ ಹೌದು. ಅಲ್ಲ, ವೈಯಕ್ತಿಕ ನನಗೆ ಗೊತ್ತುಂಟು ಆ ವ್ಯಕ್ತಿದು. ಅದು ಅಲ್ಲ ಹೇಳಲಿಕ್ಕೆ ಪಕ್ಕ ನಾ ಎಲ್ಲಿ ಇರ್ಬೋದು, 12 ಇರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಬ್ಬ ಬೊಬ್ಬೆ ಹೊಡಿತಾನೆ ಬೆಂಗಳೂರು ಸೈಡಿಂದ ಸಹ. ಮದುವೆ ಆಗ್ಬೋದಿತ್ತಲ್ಲ, ಮದುವೆದು ಪ್ರಾಯ ಅಲ್ಲ, ಮದುವೆ ಆಗ್ಬೋದಲ್ಲ. ದೇಶಕ್ಕೆ ಕೊಡಲ್ಲ ಒಬ್ಬ ದೇಶ ಹಾಗೆ ಹೀಗೆ ಚಿನ್ನ ಬೆಳ್ಳಿ ರಸ್ತೆ ಅದು ಇದೆಲ್ಲ ಹೇಳುವಾಗ ಮೇಲಿಂದ ಇಳಿದು ಬರ್ಬೇಕು ಇವರು ಮಾತಿಗೆ ಕೇಳಿದ್ರೆ ಕೊಡ್ಲಲ್ಲ. ಪಾಪ ಒಂದೊಂದು ಮಕ್ಕಳು ಈಗ ಸಾಕುದು ಪರಿಸ್ಥಿತಿ ನೋಡಿದ್ರೆ ಆ ಹೆತ್ತವರಿಗೆ ಗೊತ್ತು. ಈ ಮಾರಿಗಳದೆಲ್ಲ ಶಾಲೆ, ದೊಡ್ಡ ದೊಡ್ಡ ಶಾಲೆ ಎಂತ ಸಿಲಿಬಸ್ ಎಲ್ಲ ಸ್ಟಾರ್ಟ್ ಮಾಡಿ ಗೌರ್ಮೆಂಟ್ ಶಾಲೆ ಎಲ್ಲ ಬಂದ್ ಮಾಡಿ ಅಲ್ಲಿ 12 ಮಕ್ಕಳು ಹೆತ್ತಿದ್ರೆ 25,000, 1 ಲಕ್ಷ 2 ಲಕ್ಷ ಇವರು ಕೂಲಿ ಕೆಲಸ ಮಾಡೋರು ಇವನಿಗೆ ಶಾಲೆಗೆ ಕಳಿಸ್ಬೇಕು. ಇವರದು ಫೀಸ್ ಕಮ್ಮಿ ಮಾಡಿ ಹೇಳಿದ್ರೆ ಆಗುದಿಲ್ಲ ಮರ ಹೇಳ್ತಾರೆ. ಒಂದು ಸಿಲೆಬಸ್ನವರು ಇದ್ದಾರೆ ನಮ್ಮ ಗುರುಗಳು, ಅವ್ರು ನಾವೆಲ್ಲಾದರೂ ಫೋನ್ ಮಾಡಿದರೆ ಸ್ವಲ್ಪ ಕಮ್ಮಿ ಮಾಡಿ ಸರ್ ಹೇಳಿದ್ರೆ ಕಮ್ಮಿ ಮಾಡ್ತಾರೆ. ಅವರು ನಮಗೆ ಈಗ ಅದೊಂದು ಉಂಟು ನಮ್ಮ ಬಗ್ಗೆ. ಬೇರೆ ಇವರದು ಬಾಕಿದೆಲ್ಲ ಇವರಿಂದ ಏನಾಗುವುದಿಲ್ಲ. ಇದರಿಂದ ನಾನು ಹೇಳುವುದಾದ್ರೆ ಧರ್ಮಸ್ಥಳಕ್ಕೆ ನ್ಯಾಯ ಸಿಗ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯದಲ್ಲಿ ಕಾಣುವುದಿಲ್ಲ. ಇನ್ನು ಮುಂದಿನ ಹೋರಾಟ ಹೇಗುಂಟು ಹೇಳುವಂಥದ್ದು ಅರ್ಥ ಆಗುವುದಿಲ್ಲ. ಅಂತೂ ಇದು ನಿಲ್ಲುವಂಥ ವಿಷಯ ಅಲ್ಲ. ಈ ಹೋರಾಟ ಅಂತೂ ಇದು ಎಂಡ್ ಆಗುದಿಲ್ಲ, ಹೋರಾಟ ಎಂಡ್ ಆಗುದಿಲ್ಲ ಅಂತ. ಈ ಹೋರಾಟ ಜೀವಂತ ಇರ್ತದೆ ಅಷ್ಟೇ. ಮತ್ತು ಇವರದೆಲ್ಲ ಹಿಂದುತ್ವ ಹೇಳುವಂಥದ್ದು ಅಂತೆಲ್ಲ ಡೋಂಗಿ ಹಿಂದುತ್ವ, ಜನರನ್ನು ಮಂಗೆ ಮಾಡಿ ಇವರ ಹಿಂದುತ್ವದಲ್ಲಿ ಖಾಲಿ ಇರಬೇಕು. ಯಾರು ಹೇಳಿದರೆ ಮುಸಲ್ಮಾನರ ವಿರುದ್ಧವೇ ಇವರ ಹಿಂದುತ್ವ. ನಾವು ಹಿಂದುತ್ವ ಅಲ್ಲ, ನಾವು ಹಿಂದೂಗಳು. ನಾವು ಹಿಂದೂ. ನಮ್ಮ ತಂದೆ ತಾಯಿಯವರು ಅವರು ಉಳಿಸಿಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಜರು ಎಂತೆಂಥ ಮೊಘಲರ ಆಕ್ರಮಣ ಆಗಿದೆ, ಎಂತೆಂಥ ಆಗಿದೆ. ಈಗ ಸಹ ನಾವು ನಮ್ಮ ಹಿರಿಯರು ನಮಗೆ ಉಳಿಸಿಕೊಂಡು ಬಂದಿದ್ದಾರೆ ಇದೇ ಧರ್ಮದಲ್ಲಿ. ನಮಗೆ ನೀವು ಸಹ ಧರ್ಮದವರೇ, ನಾನು ಸಹ ಧರ್ಮದವರೇ. ಉಳಿಸಿಕೊಂಡು ಬಂದಿದ್ದಾರೆ ಇಲ್ಲ ನಮ್ಗೆ ಇವರು ಯಾರು? ಇವರಿಂದ ಎಂತ ಉಳಿಸ್ಲಿಕ್ಕೆ ಆಗ್ಲಿಕ್ಕುಂಟು? ಇವರ ಸರಿ ನಾಯಕರ ಮಕ್ಕಳೆಲ್ಲ ಬೇರೆಗಳ ಒಟ್ಟಿಗೆ ಮದುವೆ ಆದವರು. ಇವರ ಸರಿ ಹಿಸ್ಟ್ರಿ ತೆಗಿರೋ ಮಕ್ಕಳೆಲ್ಲ ಬೇರೆಗಳ ಒಟ್ಟಿಗೆ ಮದುವೆ ಆದವರು. ನಮ್ಮ ಹಿರಿಯರು ಎಂತ ಉಳಿಸಿಕೊಂಡು ಬಂದಿದ್ದಾರೆ ನಮ್ಮ ಧರ್ಮ, ಅದು ಇದುವರೆಗೆ ನಮ್ಮ ಹತ್ರ ಉಂಟು. ಇವರು ನಮ್ಗೆ ಏನು ಕಳಿಸ್ಬೇಕು ಹೇಳುವಂಥ ಅಗತ್ಯ ಇಲ್ಲ.
ಇದು 100 ವರ್ಷದ ಹಿಂದುತ್ವ ಇವರದು. ನಮ್ಮ ಪ್ರಾಚೀನ ಹಿಂದುತ್ವ ಈಗ ಸಹ ಉಂಟು. ನಮ್ಮ ನಾವು ಪ್ರಾಚೀನ ಹಿಂದೂಗಳು. ಇವರು 100 ವರ್ಷದ ಹಿಂದುತ್ವ. ನಮ್ಮ ಪ್ರಾಚೀನ ಹಿಂದೂಗಳು ನಾವು ಋಷಿಮುನಿ ಪರಂಪರೆಯವರು. ನಮಗೆ ಸಹ ಗೋತ್ರ ಇದ್ದವರೇ ನಾವು. ನಮಗೆ ವಸತ್ತೇನು ಇವರು ಹಿಂದುತ್ವದ ಪಾಠ ಕಳಿಸ್ಬೇಕು ಹೇಳುವ ಹಿಂದೂ ಹೇಳಿ ಪಾಠ ಕಳಿಸುವಂಥದ್ದು ಏನು ಅಗತ್ಯ ಇಲ್ಲ. ನಾವು ಚಿಲ್ಲರೆ ಬುದ್ಧಿ, ನಮಗೇನು ಗೊತ್ತಿಲ್ಲದ ಟೈಮ್ ಒಟ್ಟಿಗೆ ಇವರೊಟ್ಟಿಗೆ ಪಟ್ಟಿಂಗರೊಟ್ಟಿಗೆ ಸೇರಿದಲ್ಲದೆ ಬೇರೆ ನಮ್ಗೆ ಅಗತ್ಯ ಇರಲಿಲ್ಲ. ಇಲ್ಲಿ ಎಂತ ಒಳ್ಳೇದುಂಟು ಅದರ ವಿರುದ್ಧ ಹಾಳು ಮಾಡ್ಲಿಕ್ಕೆ ಉಂಟಾದ ಅಲ್ಲಿ ರೆಡಿ ಇದ್ದಾರೆ ಇವರೆಲ್ಲ. ಕಾರ್ಯಕರ್ತ, ನಮ್ಮ ಬಜರಂಗ ದಳದ ಕಾರ್ಯಕರ್ತ ಒಬ್ಬ, ಅವನಿಗೆ ಅಲ್ಲಿ ಲೋಕಲ್ MLA ಸೀಟ್ ಕೊಡ್ಲಿಲ್ಲ, MP ಇದು ಕೌನ್ಸಿಲರಿಗೆ ಅದು ಯಾವುದಕ್ಕೆ ನಿಲ್ಲದಾದ್ರೂ ಕೊಡ್ಲಿಲ್ಲ. ಗಲಾಟೆಗೆ ಮಾತ್ರ BJP ಬಜರಂಗ ದಳ ಹಿಂದೂ ಸಂಘಟನೆ ಕಾರ್ಯಕರ್ತರು ಬೇಕಾ ಗಲಾಟೆಗೆ? ಯಾಕೆ ಗೋವಿನ ಬಗ್ಗೆ BJP ಅವರು ಬಂದು ರೋಡಿಗೆ ಬಂದು ಯಾಕೆ ಇಳಿಯುವುದಿಲ್ಲ? ಅದೇ ಸಂಘದವರೇ ಬಂದು ಯಾಕೆ ಜವಾಬ್ದಾರಿದ್ದು ಸಂಘದವರಾದ್ರೆ ಯಾಕೆ ಬಂದು ಗೋ ಹಿಡಿಲಿಕ್ಕೆ ನಿಲ್ಲುವುದಿಲ್ಲ? ಮತಾಂತರ ಅಡ್ಡೆಗೆ ಚರ್ಚಿಗೆ ದಾಳಿ ಮಾಡ್ತಾರಲ್ಲ, ಅಲ್ಲಿ ಯಾಕೆ ನಾವು BJP ಅವರಾಗಲಿ ಪಕ್ಷದವರು ಅಲ್ಲಿ BJP ಇವರೇ ಹೋಗ್ಬೇಕು? ಯಾರು? ಬಜರಂಗ ದಳದ ಕಾರ್ಯಕರ್ತರು ಹೋಗಬೇಕು. ಅಲ್ಲಿ ಇವರು ಯಾರು ಬರುವುದಿಲ್ಲ. ಹಾಗಾದ್ರೆ ಸಾಯ್ಬೇಕಾ? ಕೆಳಮಟ್ಟದ ಹುಡುಗರನ್ನು ಲಗಡಿ ತೆಗಿಲಿಕ್ಕೆ ಬಳಸುವುದಲ್ಲದೆ ಬೇರೆ ಏನು ಅಲ್ಲ. ಅದು ಈ ಪೆದ್ದಗಳಿಗೆ ಮಂಡೆಗೆ ಹೋಗಬೇಕು. ಇಲ್ಲಿಂದಿಲ್ಲಿ ನಾಮ ಹಾಕಿದ ಕೂಡಲೇ ಇವರು ಜೈ ಶ್ರೀರಾಮ್ ಹೇಳಿ ಬೊಬ್ಬೆ ಬಡಿತಾರಂದ್ರೆ ಇವರ ಮಾತು ಕೇಳಿ ಇವರು ಸಹ ಒಂದು ದಿನ ದಾರಿಯಲ್ಲಿ ಬೀಳ್ಲಿಕ್ಕೆ ಉಂಟು ಈ ಹುಡುಗರು. ಇಲ್ಲಿ ಎಜುಕೇಷನ್ ಇಲ್ಲದೆ ಏನೂ ಇಲ್ಲ. ಇಲ್ಲಿ ಹೊಟ್ಟೆ ತುಂಬಲಿಕ್ಕೆ ಯಾವ ಸಂಘಟನೆ ಸಹ ಬರುವುದಿಲ್ಲ. ಇಲ್ಲಿ ಹೊಟ್ಟೆ ತುಂಬಲಿಕ್ಕೆ ನೀವು ಕಲಿಬೇಕು, ನೀವು ಎಜುಕೇಷನ್ ಆಗಬೇಕು, ನಿಮ್ಮ ಮನೆ ಗಟ್ಟಿ ಆಗಬೇಕು, ನಿಮ್ಮ ಸಂಸಾರ ಸುಖದಲ್ಲಿ ಇರಬೇಕಾ, ಇವರ ಸಾಹಸ ಬಿಡಬೇಕು.